ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ವಿಡಿಯೋ ಏನಂತ ಈ ಪಾತ್ರೆಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಅನಿಸುತ್ತೆ ನಿಮಗೆ. ಮಣ್ಣಿನ ಪಾತ್ರೆಗಳೊಂದಿಗೆ ಬಂದಿದ್ದೀನಿ ಇವತ್ತು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ತುಂಬ ಸಲ ನಾನು ಯೂಸ್ ಮಾಡಿ ಪಳಗಿಸಿ ನೋಡಿ ಈ ವಿಡಿಯೋನ ಮಾಡ್ತಿರೋದು. ಬೇರೆ ಪಾತ್ರೆ ನಾನು ಯೂಸ್ ಮಾಡಿ ನೋಡಿದ್ದೀನಿ, ಬಾಳಿಕೆ ಬಂದಿದೆ, ಹಾಗಾಗಿ ನಾನು ಮಾಡ್ತಿರೋದು. ತುಂಬಾ ಯೂಸ್ಫುಲ್ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಥ್ಯಾಂಕ್ ಯು. ತುಂಬ ಥರದ ಪಾತ್ರೆಗಳಿವೆ ನನ್ನ ಹತ್ರ. ನೋಡಿ, ಇದೊಂದು ಬಾಣಲಿ, ಇದೊಂದು ತೊಗೊಂಡಿದ್ದೀನಿ. ಇದಕ್ಕೆ ಲಿಡ್ ಕೂಡ ಇದೆ. ಆ ಲಿಡ್ಡನ್ನು ಯೂಸ್ ಮಾಡ್ಬೋದು. ಇದಕ್ಕೆ ತುಂಬ ಥರದ ಪಾತ್ರೆಗಳಿದ್ದಾವೆ. ಇದು ನಾನು ಆನ್ಲೈನಲ್ಲಿ ತರಿಸಿದ್ದೆ ದೋಸೆ ಮಾಡೋಕ್ಕೆ ಅಂತ. ಬರೀ ಅಕ್ಕಿ ಹಿಟ್ಟಿಂದ ಇದರಲ್ಲಿ ದೋಸೆ ಮಾಡ್ಬೋದು. ಸ್ಪಾಂಜಿಯಾಗಿ ಬರುತ್ತೆ, ಆಯಿಲ್ ಕೂಡ ಯೂಸ್ ಮಾಡೋ ಹಂಗಿಲ್ಲ, ತುಂಬ ಚೆನ್ನಾಗಿರುತ್ತೆ ಅಂತ. ತೊಳೆದು ಅಂತ ನಮ್ಮ ಕಡೆ ಸ್ವೀಟ್ ಮಾಡ್ತಾರೆ. ಒಂದು ನನ್ನ ಸ್ಟೋವ್ಗೆ ಸೆಟ್ ಆಗೋ ಥರ ನಾನು ಸೈಜಲ್ಲಿ ಈ ಮಡಿಕೆನ ತೊಗೊಂಡಿದ್ದೀನಿ. ಇಲ್ಲಾಂದರೆ ನೀರು ತುಂಬೋದಕ್ಕೆ ಕೂಡ ಇದು ಯೂಸ್ ಮಾಡ್ಬೋದು. ಇಲ್ಲಾಂದರೆ ನಾನು ಹೇಳಿರೋ ಥರ ತೊಳೆದು ಮಾಡೋದಕ್ಕೆ ಇದನ್ನು ಜಾಸ್ತಿ ಯೂಸ್ ಮಾಡ್ತೀನಿ. ನಾನು ಹೇಳಿರೋ ಥರ ಬೇಕಿದ್ರೂ ಬಳಸ್ಬೋದು. ಕಬ್ಬಿನ ಹಾಲಿನಿಂದ ಮಾಡ್ತಾರೆ ಆ ರೆಸಿಪಿನ ನೆಕ್ಸ್ಟ್ ಟೈಮ್ ಅದನ್ನು ಕೂಡ ನಾನು ಪೋಸ್ಟ್ ಮಾಡ್ತೀನಿ. ಇದು ಮುದ್ದೆ ಮಾಡೋದಕ್ಕೆ ಅಂತ ನಾನಲ್ಲಿ ಅಂಗಡಿಗೆ ಹೋದಾಗ ಮುದ್ದೆ ಮಾಡೋದಕ್ಕೆ ಯೂಸ್ ಆಗುತ್ತೆ ಇದು ಅಂತ ಅಲ್ಲಿ ಹೇಳಿದ್ರು. ಮುದ್ದೆ ಮಾಡೋದು ಹೆಂಗೆ ಅಂತ ನೋಡಿಕೊಂಡು ಟ್ರೈ ಮಾಡೋಣ ಅಂತ ಈ ಪಾತ್ರೆ ತೊಗೊಂಡಿದ್ದೀನಿ. ನನಗೆ ಮಾಡೋಕ್ಕೆ ಬರೋಲ್ಲ, ಆದ್ರೂ ತೊಗೊಂಡಿದ್ದೀನಿ. ಏನಾದರೂ ಮಾಡ್ಕೋಬೋದು ಅನಿಸುತ್ತೆ, ಪಲ್ಯ ಆ ಥರ ಏನಾದರೂ ಮಾಡ್ಕೋಬೋದು ಇದರಲ್ಲಿ. ನಾನಿನ್ನು ಪಳಗಿಸಿಲ್ಲ ಇದನ್ನೆಲ್ಲ ಈಗ ಪಳಗಿಸ್ಬಿಟ್ಟು ಆಮೇಲೆ ನಿಮಗೆ ತೋರಿಸ್ತೀನಿ ನಾನು ರೆಸಿಪಿ ಮಾಡಿಬಿಟ್ಟು. ಇದು ನೋಡಿ, ತುಂಬ ಕ್ಯೂಟ್ ಆಗಿದೆ, ಪುಟಾಣಿ ಇದೆ. ಯಾರೋ ಕೊಟ್ಟಿದ್ದು ಇದು ಉಪ್ಪು, ಹುಣಸೆ ಹಣ್ಣು ಆ ಥರ ಏನಾದ್ರು ಹಾಕಿಡೋಕ್ಕೆ ಯೂಸ್ ಆಗ್ಬೋದು. ಅಥವಾ ಕುಡಿಯೋದು ನೀರು ಹಾಕಿಡೋಕ್ಕೆ ಕುಡಿಬೇಕಾದ್ರೆ ಹಿಂಗೆ ಕುಡ್ಬೋದು. ಅದೇ ದೊಡ್ಡ ಇದೆ ಅಲ್ವಾ, ಆದರೆ ಕ್ಯೂಟ್ ಆಗಿದೆಯಲ್ಲ ಪಾತ್ರೆ. ಮತ್ತೆ ನೋಡಿ ಎಷ್ಟು ಚಂದ ಇದೆ ಅಂತ. ಕ್ಯೂಟ್ ಆಗಿರೋ ಅಂತ ಒಂದು ಲಿಡ್ ಕೂಡ ಕೊಟ್ಟಿದ್ದಾರೆ. ಎಷ್ಟು ಅಂಗೈ ಗಾತ್ರ ಇದೆ ಅಷ್ಟೇ, ಅದು ತುಂಬ ಚೆನ್ನಾಗಿದೆ ಅಲ್ವಾ. ಇದನ್ನು ಹೇಗೆ ಪಳಗಿಸೋದು ಅಂತ ಇವಾಗ ನೋಡೋಣ. ಮೊದಲಿಗೆ ಒಂದು ಟಬ್ಬು ಅಥವಾ ಬಕೆಟಲ್ಲಿ ಈ ಥರ ಪಾತ್ರೆಗಳನ್ನು ಒಂದೊಂದಾಗಿ ಹಾಕೋಬೇಕು. ಎಲ್ಲವೂ ಮುಳುಗೋ ಥರ ನೀರು ಹಾಕಿ ಅದಕ್ಕೆ ಪಾತ್ರೆಗಳನ್ನು ಸೇರಿಸ್ಕೋಬೇಕು. ನಾನು ಕೂಡ ಹಾಗೆ ಸೇರಿಸ್ಕೊತಾ ಇದ್ದೀನಿ. ನಾನು ತೊಳೆದಿಲ್ಲ, ತೊಳಿಬೇಕು ಅಂತಿಲ್ಲ. ಅದು ಆಮೇಲೆ ತುಂಬ ಪ್ರೊಸೆಸ್ ಇರುತ್ತಲ್ವ, ಹಾಗಾಗಿ ತೊಳಿಬೇಕು ಅಂತಿಲ್ಲ. ಜಸ್ಟ್ ಹಾಕಿದ್ರೆ ಸಾಕು. ಈ ಥರ ಮುಳುಗಿಸಿ ಎಲ್ಲವನ್ನು ಇಡಬೇಕು. ರಾತ್ರಿ ಏನಾದರೂ ನೆನೆ ಹಾಕಿದ್ರೆ ಬೆಳಿಗ್ಗೆನೇ ನಾವು ಪಳಗಿಸ್ಕೋಬೋದು, ಇಲ್ಲ ಬೆಳಿಗ್ಗೆ ನೆನೆ ಹಾಕಿದ್ರೆ ರಾತ್ರಿಗೆ ನಾವು ಪಳಗಿಸ್ಬೋದು. 2 ಥರನೂ ಮಾಡ್ಬೋದು. ಒಂದು ದಿನ ನೆನಿಬೇಕಷ್ಟೆ. ಇದನ್ನು 2 ಥರ ನೆನೆ ಹಾಕ್ತಾರೆ. ಅಂದರೆ ಒಂದು ಅಕ್ಕಿಯನ್ನು ತೊಳೆದು ನೀರಲ್ಲೂ ನೆನೆ ಹಾಕ್ತಾರೆ. ಕೆಲವೊಬ್ಬರು ಅನ್ನ ಬಸ್ದಿರೋತಿರುತ್ತಲ್ವ, ಗಂಜಿ, ಅದರಲ್ಲಿ ಕೂಡ ನೆನೆ ಹಾಕ್ತಾರೆ. ಆದರೆ ಈ ನಾರ್ಮಲ್ ಆಗಿರೋಂತಹ ನೀರಲ್ಲಿ ಹಾಕಿದ್ರೂ ಚೆನ್ನಾಗೇ ಬರುತ್ತೆ, ಏನೂ ಡಿಫ್ರೆನ್ಸ್ ಇರಲ್ಲ. ಒಬ್ಬೊಬ್ಬರು ಒಂದೊಂಥರ. ಇವಾಗ ನೋಡಿ, ಬಬಲ್ಸ್ ಬರ್ತಾ ಇದೆ. ನೀರಿಗೆ ಹಾಕಿದ ತಕ್ಷಣ ಬಬಲ್ಸ್ ಬರುತ್ತೆ. ಆ ಬಬಲ್ಸು ನೆಕ್ಸ್ಟ್ ಡೇ ತನಕ ಇರಲ್ಲ. ನೆಕ್ಸ್ಟ್ ಡೇ ಅದು ಬಬಲ್ಸ್ ಇಲ್ಲದೆ ಚೆನ್ನಾಗಿ ನೆಂದಿರುತ್ತೆ. ಆಗ ಅದು ರೆಡಿಯಾಗಿದೆ ಅಂತ ಅರ್ಥ. ಈ ಬಬಲ್ಸ್ ಎಲ್ಲ ಹೋಗಬೇಕು, ಎಲ್ಲ ಹೀರ್ಕೊಳ್ಳುತ್ತೆ ನೀರನ್ನು. ನಂತರ ಈ ಥರ ಪಾತ್ರೆ ಬರುತ್ತೆ. ಇದು ಯಾವ ಮಣ್ಣು ಅಂತ ನನಗೆ ಹೇಳೋಕ್ಕೆ ಗೊತ್ತಾಗಲ್ಲ. ಇದನ್ನು ನೆನೆ ಹಾಕೋದು ಬೇಕಾಗಲ್ಲ. ಇದಕ್ಕೆ ಚೆನ್ನಾಗಿ ಎಣ್ಣೆನ ಈ ಥರ ಅಪ್ಲೈ ಮಾಡ್ಕೋಬೇಕು. ಎಲ್ಲ ಕಡೆ ಎಣ್ಣೆ ತಾಕೋ ಥರ ನೀಟಾಗಿ ಹಚ್ಕೋಬೇಕು. ಎಣ್ಣೆನ ಹಚ್ಚೋದ್ರಿಂದ ಪಾತ್ರೆ ಪಾಲಿಷ್ ಮಾಡಿರೋ ಥರ ಇರುತ್ತೆ, ಮತ್ತು ಚೆನ್ನಾಗಿ ಬಾಳಿಕೆ ಬರುತ್ತೆ. ಹಾಗಾಗಿ ಮೊದಲು ಚೆನ್ನಾಗಿ ಈ ಥರ ಎಣ್ಣೆನ ಹಚ್ಕೋಬೇಕು. ಇದಕ್ಕೆ ಲಿಡ್ ಕೂಡ ಇತ್ತು. ಇದಕ್ಕೆ ನಾನು 350 ಕೊಟ್ಟಿದ್ದೀನಿ. ಹದ ದೊಡ್ಡದಾಗಿದೆ ಇದು. ಒಂದು 4 ಜನಕ್ಕೆ ಆರಾಮಾಗಿ ಇವಾಗ ಏನಾದರೂ ಒಂದು ಅಡುಗೆನ ಮಾಡ್ಕೋಬಹುದು. ಈ ಲಿಡ್ಡಿಗೂ ಕೂಡ ಎಣ್ಣೆನ ಅಪ್ಲೈ ಮಾಡ್ತಾಯಿದ್ದೀನಿ. ಇದೇನು ಜಾಸ್ತಿ ಏನು ಪಳಗಿಸೋದೇನು ಬೇಕಾಗಲ್ಲ, ಹಾಗಾಗಿ ನೀಟಾಗಿ ಇರುತ್ತೆ ಅಂತ ಎಣ್ಣೆನ ಹಚ್ಚಿದ್ದೀನಿ. ಆಮೇಲೆ ಇದಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟು ಪೂರ್ತಿಯಾಗಿ ನೀರನ್ನು ತುಂಬಿ ಸಿಮ್ಮಲ್ಲಿ, ಅಂದರೆ ಎಷ್ಟು ಲೋ ಆಗುತ್ತೋ ಅಷ್ಟು ಲೋ ಆಗಿ ಉರಿನ ಇಟ್ಟು ಈ ಥರ ಕುದಿ ಬರಬೇಕು. ಕುದಿ ಬರ್ತಿರ್ಬೇಕಾದ್ರೆ ಈ ಲಿಡ್ಡನ್ನು ಕೂಡ ಮುಚ್ಚಬೇಕು. ಇದಕ್ಕೆ ಈ ಥರ ಮುಚ್ಚಿಬಿಟ್ಟು ಅದು ಚೆನ್ನಾಗಿ ಕುದ್ದಾದಮೇಲೆ ಗ್ಯಾಸನ್ನು ಆಫ್ ಮಾಡಿ ಅದು ಚೆನ್ನಾಗಿ ತಣ್ಣಗಾಗೋಕ್ಕೆ ಬಿಡಬೇಕು. ನೋಡಿ, ಇವಾಗ ಚೆನ್ನಾಗಿ ಕುದ್ದಿದೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ಆಲ್ ಅಂತ ಸೆಟ್ ಮಾಡಿಕೊಂಡ್ರೆ ನನ್ನ ಮುಂದಿನ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ನೋಡಿ, ಇದು ತಣ್ಣಗಾಗಿದೆ. ಇವಾಗ ತಣ್ಣಗಾಗೋ ತನಕ ಬಿಟ್ಟಿದ್ದೆ ನಾನು. ಆಮೇಲೆ ಅದನ್ನು ಚೆಲ್ಲಿಬಿಟ್ಟು ನೀಟಾಗಿ
ಡಿಶ್ ವಾಷರು ಅಥವಾ ಯಾವುದೇ ಸೋಪು ಯಾವುದೋ ಒಂದು ಪಾತ್ರೆ ತೊಳೆಯೋಕ್ಕೆ ಏನು ಯೂಸ್ ಮಾಡ್ತೀರಾ ಅದರಿಂದ ನೀಟಾಗಿ ಉಜ್ಜಿ ತೊಳ್ಕೊಬೇಕು. ಇವಾಗಿದು ರೆಡಿಯಾಗಿದೆ. ಯಾವುದೇ ರೆಸಿಪಿನ ಇದರಲ್ಲಿ ಮಾಡಿದ್ರೂ ಏನೂ ಆಗಲ್ಲ, ಚೆನ್ನಾಗಿ ಬರುತ್ತೆ, ಏನೂ ಪ್ರಾಬ್ಲಮ್ ಆಗಲ್ಲ, ಬಾಳಿಕೆನೂ ಬರುತ್ತೆ. ನೆಕ್ಸ್ಟ್ ಡೇ ನಾನು ಈ ಪಾತ್ರೆನೆಲ್ಲ ನೆಂದಿರೋದನ್ನು ತೆಗಿತಾಯಿದ್ದೀನಿ. ನೋಡಿ, ಇದಕ್ಕೆ ಬಬಲ್ಸ್ ಇಲ್ಲ, ಇವಾಗ ಬಬಲ್ಸ್ ಎಲ್ಲ ನಿಂತಿದೆ. ಯಾಕಂದರೆ ಅದು ಒಂದು ದಿವಸ ನೆನೆ ಹಾಕಿದ ತಕ್ಷಣ ಬಬಲ್ಸ್ ಆಟೋಮೆಟಿಕ್ಲಿ ಹೋಗುತ್ತೆ. ಚೆನ್ನಾಗಿ ನೆಂದಿದೆ ಇವಾಗ ಒಂದೊಂದಾಗಿ ನಾನು ತಗೋತಾ ಇದ್ದೀನಿ. ಇದನ್ನು ಇವಾಗ ಪಳಗಿಸ್ಬೇಕು. ಆ ಥರದ್ದು ಕಪ್ಪು ಬಣ್ಣದ್ದು ಪಳಗಿಸೋದಿಗೂ ಈಸಿ, ಇದು ಸ್ವಲ್ಪ ಪ್ರೊಸೆಸ್ ಜಾಸ್ತಿ ಇರುತ್ತೆ. ಇದರಲ್ಲೂ 2 ಥರದ್ದು ಬರುತ್ತೆ. ಒಂದು ಸ್ವಲ್ಪ ಸುಟ್ಟಿರೋದು, ಇನ್ನೊಂದು ಜಾಸ್ತಿ ಸುಟ್ಟಿರೋವಂಥ ಮಣ್ಣಿಂದ ಮಾಡಿರ್ತಾರೆ. ಅಂದರೆ ತಳದಲ್ಲಿ ಸ್ವಲ್ಪ ಕಪ್ಪಗಾಗಿರುತ್ತಲ್ವ, ಅದು ಸ್ವಲ್ಪ ಅವರು ಸುಟ್ಟಿರ್ತಾರೆ. ಇನ್ನೊಂದು ಸ್ವಲ್ಪನೂ ಮಾಡಿರಲ್ಲ ಅನಿಸುತ್ತೆ, ಈ ಥರದ್ದು ಬರುತ್ತೆ ನೋಡಿ. ತಳದಲ್ಲಿ ಫುಲ್ ಬೇರೆ ಕಲರ್ ಇರುತ್ತೆ, ರೆಡ್ ಕಲರೇ ಕಾಣಿಸುತ್ತೆ ಈ ಥರದ್ದು. ನಾನು ಇದನ್ನೆಲ್ಲ ಹೊಸೂರಲ್ಲಿ ತೊಗೊಂಡಿರೋದು, ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ ಅಲ್ಲಿ. ಈ ದೊಡ್ಡ ಬಾಣಲಿ ಥರದ್ದಕ್ಕೆ ನಾನು 150 ಕೊಟ್ಟಿದ್ದೀನಿ, ಚಿಕ್ಕದಕ್ಕೆ 100 ಇತ್ತು ಅಷ್ಟೇ. ಈ ಕೊಡೋಕ್ಕೆ 200 ಇದೆ. ಜಾಸ್ತಿ ಏನು ರೇಟ್ ಇಲ್ಲ, ರೀಸ್ನೇಬಲ್ ಆಗಿದೆ ಎಲ್ಲನೂ. ಮಡಿಕೆ ಹಸಿ ಇರಬೇಕಾದ್ರೇ ಚೆನ್ನಾಗಿ ಎಣ್ಣೆನ ಅಪ್ಲೈ ಮಾಡಿ ಬಿಸಿಲಲ್ಲಿ ಇಡ್ತಾಯಿದ್ದೀನಿ. ಬಿಸಿಲಲ್ಲಿ 1-2 ಗಂಟೆ ಹಾಗೇ ಬಿಟ್ಬಿಡ್ಬೇಕು, ಅದು ಚೆನ್ನಾಗಿ ಹೀರ್ಕೊಳ್ಳುತ್ತೆ ಎಣ್ಣೆನ. ಈ ಥರ ನಾನು ಒಣಗೋಕ್ಕೆ ಇಟ್ಟೆ. ಈ ಮಣ್ಣಿನ ಪಾತ್ರೆಗಳಿಂದ ಊಟ ಮಾಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಾರೆ. ಇವಾಗಂತೂ ಫರ್ಟಿಲಿಟಿ ಲೆವೆಲ್ ತುಂಬಾ ಕಮ್ಮಿ ಆಗ್ತಿದೆ. ಅಂದರೆ ಮಕ್ಕಳ ಬಗ್ಗೆ ತುಂಬಾ ಜನರು ಕನಸು ಇಟ್ಕೊಂಡಿರ್ತಾರೆ. ಕೆಲವೊಬ್ಬರಿಗೆ ಆಗಬೇಕು ಅಂದರೂ ಆಗಿರಲ್ಲ. ಆ ಥರದವ್ರಿಗೆಲ್ಲ ಈ ಮಣ್ಣಿನ ಪಾತ್ರೆ ಒಳ್ಳೆಯದು ಅಂತಾರೆ. ಇದರಲ್ಲಿ ಅಡುಗೆ ಮಾಡಿ ಊಟ ಮಾಡೋದು ತುಂಬ ಹೆಲ್ದಿ ಅಂತಾರೆ. ಆದಷ್ಟು ಇದನ್ನು ಬಳಸಬೇಕು. ಹಳೆ ಕಾಲದಲ್ಲಿ ಬಳಸ್ತಾಯಿದ್ರು, ಇವಾಗಲೂ ನಾವು ಬಳಸಬೇಕು. ನೋಡಿ, ಇವಾಗ ಚೆನ್ನಾಗಿ ಒಣಗಿದೆ ನೋಡಿ. ಇವಾಗ ಈ ಥರ ಆಗಿದೆ. ಇದಕ್ಕೆ ಇವಾಗ ಎಣ್ಣೆನ ಮತ್ತೆ ಹಚ್ಚಬೇಕು. ನಾನು ಇಲ್ಲಿ ಕೊಬ್ಬರಿ ಎಣ್ಣೆನ ಹಾಕ್ತಾಯಿದ್ದೀನಿ. ಯಾವ ಎಣ್ಣೆ ಇದೆಯೋ ಅದನ್ನು ಹಾಕಿ, ಅಡುಗೆ ಎಣ್ಣೆ ಯಾವುದಾದ್ರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಆಯಿಲ್ ಇದ್ದರೆ ಸಾಕು, ಯಾವುದಾದ್ರೂ ಪರವಾಗಿಲ್ಲ. ಎಣ್ಣೆನ ಆದರೆ ನೀಟಾಗಿ ಹಚ್ಕೋಬೇಕು ಚೆನ್ನಾಗಿ. ಅಂದರೆ ಚೌಕಾಶಿ ಮಾಡಬಾರ್ದು ಎಣ್ಣೆ ಹಚ್ಚೋದಕ್ಕೆ, ಈ ಥರ ಚೆನ್ನಾಗಿ ಹಾಕ್ಕೊಂಡು ಹಚ್ಕೋಬೇಕು. ಇದನ್ನು ಪದೇ ಏನು ಪಳಗಿಸೋದೇನು ಬೇಕಾಗಲ್ಲ, 1 ಟೈಮ್ ಮಾಡಿದ್ರೆ ಸಾಕು. ಆಮೇಲೆ ಯಾವಾಗಲೂ ನಾವು ಯೂಸ್ ಮಾಡ್ಕೋತಾ ಇರ್ಬೋದು, 1 ಟೈಮ್ ಮಾಡಿದ್ರೆ ಸಾಕು. ಇದಕ್ಕೂ ಕೂಡ ನೋಡಿ, ನೀರನ್ನು ಇಷ್ಟು ಹಾಕ್ಕೊಂಡಿದ್ದೀನಿ. ನೀರು ಹಾಕಿಬಿಟ್ಟು ಈಗ ಗ್ಯಾಸನ್ನು ಸಿಮ್ಮಲ್ಲಿ ಇಟ್ಟು ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಫಸ್ಟ್ ಟೈಮ್ ನಾವು ಯಾವುದೇ ಮಣ್ಣಿನ ಪಾತ್ರೆ ಆದರೂ ಸರಿ, ಗ್ಯಾಸ್ ಮೇಲೆ ಅಥವಾ ಒಲೆ ಮೇಲೆ ಇಟ್ಟಾಗ ಸಣ್ಣ ಉರಿನಲ್ಲಿ ಮಾಡಬೇಕು ಹೊರತು ದೊಡ್ಡ ಉರಿನಲ್ಲಿ ಮಾಡಬಾರ್ದು. ಹಾಗೆ ಮಾಡಿದ್ರೆ ಅದು ಡಮ್ ಅಂದ್ಬಿಡುತ್ತೆ ಅಂತ ಹೇಳ್ತಾರೆ. ನನಗೂ ಗೊತ್ತಿಲ್ಲ, ಆದರೆ ನಾನು ಸಣ್ಣದಾಗಿ ಇಟ್ಟಿದ್ದೀನಿ ಇಷ್ಟು ದಿನದಲ್ಲಿ. ಒಂದು ಸಲ ನಂದು ಹಾಗೆ ಆಗಿಲ್ಲ, ಚೆನ್ನಾಗಿ ಬಾಳಿಕೆ ಬಂದಿದ್ದಾವೆ. ಇದು ಕುದ್ದು ಮತ್ತು ನೀರು ತಣ್ಣಗಾದ್ಮೇಲೆ ಚೆನ್ನಾಗಿ ಪಾತ್ರೆನ ತೊಳೆದು ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ 4 ಈರುಳ್ಳಿನ ಹೆಚ್ಚ್ತಾಯಿದ್ದೀನಿ. ಯಾಕೆಂದರೆ ಸೀಸ್ನಿಂಗ್ ಮಾಡೋದಕ್ಕೆ ಈರುಳ್ಳಿ ಬೇಕಾಗುತ್ತೆ ನಾನು ಮಾಡೋ ಪ್ರೊಸೆಸ್ಸಿಗೆ. ನಂತರ ತೊಳೆದಿರೋಂತಹ ಪಾತ್ರೆನ ಮತ್ತೆ ಒಲೆ ಮೇಲೆ ಇಟ್ಟು ಅದಕ್ಕೆ 1-2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಈ ಥರ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ನಾವು ಈರುಳ್ಳಿನ ಹಾಕ್ಕೋಬೇಕು ಫ್ರೈ ಮಾಡೋ ಥರ. ಈರುಳ್ಳಿನ ನಾನು ತೊಳೆದಿಲ್ಲ ಅದು ಇದು ಅಂತ ಹೇಳೋಕ್ಕೆ ಹೋಗ್ಬೇಡಿ, ಅದು ತಿನ್ನೋದಕ್ಕಲ್ಲ, ಸೀಸ್ನಿಂಗ್ ಆಗಿದ್ದಕ್ಕೆ ನಾನು ತೊಳೆದಿಲ್ಲ, ಸಿಪ್ಪೆನೂ ತೆಗೆದಿಲ್ಲ, ಜಸ್ಟ್ ಕಟ್ ಮಾಡಿ ಈ ಥರ ಹಾಕ್ಕೋತಾ ಇದ್ದೀನಿ. ಈ ಥರ ಸಣ್ಣ ಊರಿನಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ಅದು ಹೇಗೆ ಅಂದರೆ ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಅದು ಬಾಡಿಸ್ಕೊಂಡ್ರೆ ಚೆನ್ನಾಗಿ ಸೀಸ್ನಿಂಗ್ ಆಗಿರುತ್ತೆ. ಈ ಈರುಳ್ಳಿನ ಯಾಕೆ ಹಾಕಬೇಕು ಅಂದರೆ, ಎಲ್ಲ ಪಾತ್ರೆಗಳು, ಮಣ್ಣಿನ ಪಾತ್ರೆ ಅಂದರೆ ಮಣ್ಣಿನ ಫ್ಲೇವರ್ ಬರುತ್ತೆ. ಅಡುಗೆ ಮಾಡಿದಾಗ ಮಣ್ಣಿನ ಫ್ಲೇವರ್ ಬರಬಾರ್ದು ಅಂತ ಏನಾದರೂ ಇದ್ದರೆ ಈ ಥರ ಎಣ್ಣೆ ಹಾಗೆ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸಿ ಆಮೇಲೆ ಡಿಶ್ ವಾಷರಿಂದ ನೀಟಾಗಿ ತೊಳ್ಕೊಂಬಿಟ್ರೆ ಮಣ್ಣಿನ ಫ್ಲೇವರ್ ಬರಲ್ಲ. ಕೆಲವೊಬ್ಬರು ಗರ್ಭಿಣಿಯರು ಮಣ್ಣಿನ ಫ್ಲೇವರ್ನ ಇಷ್ಟಪಡ್ತಾರೆ. ಅವ್ರಿಗೆ ಈ ಈರುಳ್ಳಿ ಹಾಕಿ ಮಾಡೋ ಸ್ಟೆಪ್ನ ಸ್ಕಿಪ್ ಮಾಡಬೇಕು. ಯಾಕಂದರೆ ಈ ಸ್ಟೆಪ್ ಮಾಡಿದ್ರೆ ಮಣ್ಣಿನ ಫ್ಲೇವರ್ ಬರಲ್ಲ. ನಾರ್ಮಲ್ ಪಾತ್ರೆಯಲ್ಲಿ ಹೇಗೆ ಅಡುಗೆ ಮಾಡಿದಾಗ ಫ್ಲೇವರಿಂಗ್ ಇರುತ್ತೋ, ನಾರ್ಮಲ್ ಆಗಿರುತ್ತೋ ಆ ಥರ ಇರುತ್ತೆ. ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ದೀವಿ ಅಂತ ಗೊತ್ತಾಗಲ್ಲ. ಅದೇ ನಾವು ಈ ಸ್ಟೆಪ್ನ ಮಾಡಿಲ್ಲ ಅಂದರೆ ಮಣ್ಣಿನ ಫ್ಲೇವರ್ ಡೆಫಿನೆಟ್ಲಿ ಬಿಟ್ಕೊಳ್ಳುತ್ತೆ. ಅದೇ ಬ್ಲ್ಯಾಕ್ ಕಲರ್ ನಾನು ತೋರಿಸಿದ್ನಲ್ವ, ಅದರಲ್ಲಿ ಮಣ್ಣಿನ ಫ್ಲೇವರ್ ಬಿಟ್ಕೊಳ್ಳಲ್ಲ. ಅದು
ಜಾಸ್ತಿ ಸುಟ್ಟಿರ್ತಾರೆ ಅನಿಸುತ್ತೆ ಮಡಿಕೆ ಮಾಡಬೇಕಾದ್ರೆ. ನನಗೊಂದು ಅಷ್ಟೊಂದು ಐಡಿಯಾ ಇಲ್ಲ. ಯೂಸ್ ಮಾಡಿದ್ದೀನಿ ಆದರೆ ಅದಷ್ಟೊಂದು ಐಡಿಯಾ ಇಲ್ಲ. ಇದು ಮಾತ್ರ ಸೀಸ್ನಿಂಗ್ ಈ ಥರ ಮಾಡಿಲ್ಲ ಅಂದರೆ ಮಣ್ಣಿನ ಫ್ಲೇವರ್ ಬಿಟ್ಕೊಳ್ಳುತ್ತೆ ಮತ್ತು ಒಡಕು ಬರುತ್ತೆ. ಸ್ವಲ್ಪ ದಿನಕ್ಕೆ ತಳದಲ್ಲಿ ಒಡಕು ಬರುತ್ತೆ. ಹಾಗಾಗಿ ಪಾತ್ರೆ ತಂದ ತಕ್ಷಣ ಯೂಸ್ ಮಾಡೋಕ್ಕಿಂತ ಮುಂಚೆ ಈ ಸ್ಟೆಪ್ನ ಫಾಲೋ ಮಾಡಲೇಬೇಕು. ಹೀಗೆ ಮಾಡೋದ್ರಿಂದ ಪಾತ್ರೆನೂ ಚೆನ್ನಾಗಿ ಬಾಳಿಕೆ ಬರುತ್ತೆ, ಹೆಲ್ತಿಗೂ ಒಳ್ಳೆಯದು, ಬಜೆಟ್ ಫ್ರೆಂಡ್ಲಿ ಕೂಡ. ಇದು ನಾನ್ ಸ್ಟಿಕ್ ಥರ ಇದು ವರ್ಕ್ ಆಗುತ್ತೆ. ನಾನು ತವ ತೊಗೊಂಡಿದ್ನಲ್ವ, ಅದು ಹಾಗೆ, ಅದು ಈ ಥರನೇ ಸೀಸ್ನಿಂಗ್ ಮಾಡಿರೋದು. ಅದು ನಾನ್ ಸ್ಟಿಕ್ ಥರ ವರ್ಕ್ ಆಗುತ್ತೆ. ನಾನ್ ಸ್ಟಿಕ್ ತವದಲ್ಲಿ ಹೇಗೆ ಯೂಸ್ ಮಾಡ್ತೀವೋ ಅದೇ ಥರ ಯೂಸ್ ಆಗುತ್ತೆ. ಹಾಗಾಗಿ ಟ್ರೈ ಮಾಡಿ ನೋಡಿ ಆಯಿತಾ, ಹೇಗೆ ಬರುತ್ತೆ ಅಂತ ನಿಮಗೇನು ಅಂದಾಜಾಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಕ್ರಿಸ್ಪಿ ಆಗೋ ಥರ ನಾನು ಹುರಿದಿದ್ದೀನಿ. ನೋಡಿ, ಈ ಥರ ಹುರಿದು ಇದು ತಣ್ಣಗಾಗಿದೆ ಈಗ ಪಾತ್ರೆ. ಇವಾಗ ಎಲ್ಲನೂ ನಾನು ರಿಮೂವ್ ಮಾಡಿಬಿಟ್ಟು ಚೆನ್ನಾಗಿ ಒಂದು ಸಲ ತೊಳ್ಕೊಂಬಿಡ್ತೀನಿ. ತೊಳ್ಕೊಂಡ್ರೆ ಇದು ರೆಡಿ ಆದಂಗೆ, ಸೀಸ್ನಿಂಗ್ ಆದಂಗೆ. ಇದು ಮಣ್ಣಿನ ಪಾತ್ರೆಗೆ ಲುಕ್ ವೈಸು ಮಣ್ಣಿನ ಮುಚ್ಚಳನ ತೊಗೋಬೇಕು, ಅಂದರೆ ಅದಕ್ಕೆ ಲಿಡ್ಡನ್ನು ತೊಗೋಬೇಕು. ಆದರೆ ಸ್ಟೀಲ್ ಲಿಡ್ ಕೂಡ ನಾವು ಬಳಸ್ಬೋದು. ಇನ್ನೊಂದು ಮುಖ್ಯವಾಗಿದ್ದಂದರೆ ಇದಕ್ಕೆ ಸ್ಟೀಲ್ ಸೌಟ್ಗಿಂತ ಮರದ ಸೌಟನ್ನು ಜಾಸ್ತಿ ಪ್ರಿಫರ್ ಮಾಡ್ತೀನಿ ನಾನು. ಇಲ್ಲಾಂದರೆ ಮಣ್ಣಿನ ಪಾತ್ರೆ ಜಾಸ್ತಿಯಿಂದ ಬಾಳಿಕೆ ಬರಲ್ಲ. ಹಾಗಾಗಿ ಮರದ ಸೌಟು ಜಾಸ್ತಿ ಯೂಸ್ ಮಾಡಿ ಅಂತ ನಾನು ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಲ್ಲನೂ ಸೀಸ್ನಿಂಗ್ ಆಗಿದೆ. ನಾನು ಹೇಳ್ಕೊಟ್ಟಂತಹ ಸ್ಟೆಪ್ ಬೈ ಸ್ಟೆಪ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ಪಾತ್ರೆಗಳು ಕೂಡ ಇದೇ ಥರ ನೀಟಾಗಿ ಬಾಳಿಕೆ ಬರ್ತವೆ. ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ನನ್ನ ಮುಂದಿನ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಹೆಚ್ಚೆಚ್ಚು ಮಣ್ಣಿನ ಪಾತ್ರೆಗಳನ್ನು ಯೂಸ್ ಮಾಡಿ ಆರೋಗ್ಯದ ಕಡೆ ಗಮನ ಕೊಡಿ. ಧನ್ಯವಾದಗಳು.